ಇಂಡಿ ಶಾಸಕ ಯಶವಂತ್ ರಾಯಗೌಡ ಪಾಟೀಲ್ ಅವರು ರಾಜೀನಾಮೆ ಪತ್ರವನ್ನ ಕೊಟ್ಟೇ ಬಿಟ್ಟಿದ್ರು. ಆದ್ರೆ ಇದೀಗ ಮನವೊಲಿಸುವಂತ ಕೆಲಸವನ್ನ ಸಿಎಂ ಡಿ ಕೆ ಶಿವಕುಮಾರ್ ಮಾಡಿದ್ದಾರೆ. ರಾಜೀನಾಮೆ ವಾಪಸ್ ಪಡೆದಿದ್ದಾರೆ ಇಂಡಿ ಶಾಸಕ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರ ಒಂದು ಕೆಲಸ ನಿಜವಾಗ್ಲೂ ಕೂಡ ನಡೀತಾ ಇದೆ. ಒಂದು ಕಡೆ ಜಯ ಕೂಡ ಸಿಗ್ತಾ ಇದೆ. ಸಚಿವ ಸ್ಥಾನ ಸಿಗದ ಹಿನ್ನೆಲೆ ಸಾಕಷ್ಟು ಶಾಸಕರಿಗೆ ಅಸಮಾಧಾನ ಕೂಡ ಕ್ರಿಯೇಟ್ ಆಗಿತ್ತು. ಅವರ ಬೆಂಬಲಿಗರು ಪ್ರತಿಭಟನೆಯನ್ನು ಸಹ ಮಾಡಿದ್ರು, ರಸ್ತೆಯನ್ನು ಕೂಡ ತಡೆ ಹಿಡಿದಿದ್ರು. ಅದರಲ್ಲಿ ಮೊದಲಿಗೆ ಯಶವಂತ್ ರಾಯಗೌಡ ಅವರು ಹೋಗಿ ಇಮಿಡಿಯೇಟ್ ರಾಜೀನಾಮೆ ಪತ್ರವನ್ನ ರೆಡಿ ಮಾಡಿ ರಾಜೀನಾಮೆಯನ್ನ ಸಹ ಕೊಟ್ಟೇ ಬಿಡ್ತಾರೆ. ಅದನ್ನ ಸ್ಪೀಕರ್ ಇಂದ ತಗೊಂಡಿರ್ಲಿಲ್ಲ. ಈ ಒಂದು ನಿರ್ಧಾರದಿಂದಾಗಿ ಸರ್ಕಾರಕ್ಕೆ ಒಂದು ದೊಡ್ಡ ಹೊಡೆತವು ಕೂಡ ಆಗೋದು ಗ್ಯಾರಂಟಿ. ಸೊ ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಖುದ್ದು ಯಶವಂತ್ ರಾಯ್ ಗೌಡ ಅವರನ್ನ ಮಾತನಾಡಿಸಿ ಕಾಲ್ ಮಾಡುವ ಮೂಲಕ ಸಾಂತ್ವನ ಸಮಾಧಾನ ಹೇಳಿದ್ದಾರೆ. ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಕೂಡ ಸಚಿವ ಸ್ಥಾನವನ್ನ ಕೊಡುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ಇದೇ ರೀತಿ ಸಾಕಷ್ಟು ಶಾಸಕರಿಗೆ ಅಸಮಾಧಾನ ಆಗಿದೆ. ದಿನೇಶ್ ಗುಂಡೂರಾವ್, ಸುಧಾಕರ್, ಬೆಳ್ಳೂರು ಗೋಪಾಲ್ ಕೃಷ್ಣ, ಈ ರೀತಿ ಸುಮಾರು ಜನಕ್ಕೂ ಕೂಡ ಬಹಳಷ್ಟು ಬೇಸರ ಆಗಿದೆ. ಸೊ ಹೀಗಾಗಿ ಹೈಕಮಾಂಡ್ ಅವರು ತೀರ್ಮಾನ ಮಾಡಿ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾತನಾಡಿ ಯಶವಂತ್ ರಾಯಗೌಡ ಅವರಿಗೆ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಅದೇ ರೀತಿ ರಾಜೀನಾಮೆ ಪತ್ರವನ್ನ ವಾಪಸ್ ತಗೊಂಡಿದ್ದಾರೆ. ಎಂದಿನಂತೆ ಶಾಸಕರಾಗಿ ಕಾಂಗ್ರೆಸ್ ನಲ್ಲಿ ಮುಂದುವರಿಯಲಿದ್ದಾರೆ. ಜೊತೆಗೆ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಎಲ್ಲವನ್ನು ಕೂಡ ವಿವರಿಸ್ತಾರಂತೆ. ಒಟ್ಟಾರೆ ಡಿ ಕೆ ಶಿವಕುಮಾರ್ ಅವರು ಸಾಕಷ್ಟು ತಲೆನೋವು ಇದ್ರೂ ಕೂಡ ಈ ಒಂದು ವಿಚಾರವಾಗಿ ಬಹಳನೇ ಮಹತ್ವವಾದಂತ ಕೆಲಸವನ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಆದೇಶದ ಮೇರೆಗೆ ಈಗ ಯಾರ್ಯಾರು ರಾಜೀನಾಮೆನ ಕೊಡ್ಬೇಕು ಅಂತ ಮುಂದಾಗ್ತಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಮನವೊಲಿಸುವಂತ ಒಂದು ಕೆಲಸವನ್ನ ಮಾಡುತ್ತಾ ಇದ್ದಾರೆ. ತಾಳ್ಮೆ ಇರಲಿ ಅಂತ ಡಿ ಕೆ ಶಿವಕುಮಾರ್ ಅವರು ತಿಳಿಸ್ತಾ ಇದ್ದಾರೆ.